ಶ್ವೇತಾ, ನಾ ಭೂಪತಿ ಜೊತೆ ಸ್ವಲ್ಪ ಮಾತಾಡಬೇಕು. ಮ್ಯಾಮ್, ನೀವು ಪ್ಲೀಸ್ ಹುಷಾರು. ಟೇಕ್ ಕೇರ್. ನೀನು ಅಷ್ಟೇ, ಟೇಕ್ ಕೇರ್. ಅಮ್ಮ, ಒಂದೇ ಒಂದು ಸಲ ನಕ್ಷತ್ರನ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ತುಂಬ ಅಪ್ಸೆಟ್ ಆಗಿದ್ದಾಳೆ. ಪ್ಲೀಸ್. ಅಗೇನ್ ನಿಂಗೆ ಮಾತಾಡೋಕ್ಕೆ ಬೇರೆ ವಿಷಯ ಇಲ್ವಾ? ಅಮ್ಮ ಹಾಗಲ್ಲಮ್ಮ, ಪ್ಲೀಸ್ ಅರ್ಥ ಮಾಡ್ಕೋ. ಏನೂ ತಪ್ಪು ಮಾಡದೆ ಸುಮ್ಮನೆ ಎಲ್ಲರ ಹತ್ರನೂ ಬೈಸ್ಕೊಂಡಿದ್ದಾಳೆ. ಪಾಪ ಅನ್ಸುತ್ತೆ. ಅವಳನ್ನ ಒಂದೇ ಒಂದ್ಸತಿ ಕ್ಷಮಿಸಿದೆ ಅನ್ನೋ ತುಂಬ ಖುಷಿ ಆಗ್ತಾಳೆ. ಪ್ಲೀಸ್ ಅಮ್ಮ. ಆ ಹುಡುಗಿ ವಿಷಯ ಬಿಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಕ್ಷಮಿಸ್ತೀನಿ. ಈಗ ನಂಗೊಂದು ಕೆಲಸ ಇದೆ, ಅದು ನಿನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ವಾ ಅದನ್ನ ಹೇಳು. ನಿನಗಿಲ್ಲ ಅಂತೀನಮ್ಮ. ಏನು ಹೇಳು? ಮನೆಗೆ ಬಂದ್ಬಿಡು ಭೂಪತಿ. ಇನ್ನು ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು. ಯಾಕೋ ಇದೆಲ್ಲ ಅತಿ ಅನ್ನಿಸ್ತೆ. ವಾಪಸ್ ಬರೋದ? ಅಮ್ಮ, ನನ್ನ ಕೆಲಸ. ನಿನ್ನ ಕೆಲಸ ಮುಗಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆಸೆ ಪಟ್ಟೆ ಅಂತ ಹೇಳಿ ಇಲ್ಲ ಅನ್ನೋಕ್ಕಾಗದೆ 5 ತಿಂಗಳು ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಮೋರ್ ಓವರ್ MPR ಗ್ರೂಪ್ CEO ಆದವನು ಹೋಟೆಲ್ ಬಿಸ್ನೆಸ್ ನೋಡ್ಕೋಬೇಕೆ ಹೊತ್ತು ಪರೋಟ ಬೇಯಿಸ್ಕೊಂಡು ಕೂರೋದಲ್ಲ. ಐ ಆಮ್ ಸೀರಿಯಸ್ ಭೂಪತಿ. ಇದೆಲ್ಲ ಇವತ್ತೇ ಮುಗಿಬೇಕು. ಅಮ್ಮ, ಇವತ್ತಿಗೆ ಈಗಲೇ ಅಂದರೆ ದಿಢೀರ್ ಅಂತ ಹೇಳಿದ್ರೆ ಹೇಗಮ್ಮ? ನೋ, ದಿಸ್ ಇಸ್ ನಾಟ್ ರೈಟ್ ಅಮ್ಮ. ನೀನು ನನಗೆ 1.5 ತಿಂಗಳು ಟೈಮ್ ಕೊಟ್ಟಿದ್ಯಾ, ಅದಿನ್ನೂ ಆಗಿಲ್ಲ. ಇಷ್ಟು ಬೇಗ ಬಾ ಅಂದರೆ ಹೇಗಮ್ಮ? ಅಮ್ಮ ಪ್ಲೀಸ್ ಅಮ್ಮ. ಏನಾಗಿದೆ ನಿಂಗೆ ಭೂಪತಿ? ನಿನ್ ಜಾಗ ಕಿಚನಲ್ಲ, CEO ಸೀಟ್ ನಿನ್ಗೋಸ್ಕರ ಕಾಯ್ತಾ ಇದೆ. ಅದು ಖಾಲಿ ಇದೆ. ಅಂಡರ್ಸ್ಟ್ಯಾಂಡ್? ನಿನ್ನ ಇನ್ ಸ್ವಲ್ಪ ದಿನ ಈ ಅವಸ್ಥೆಲೆ ಒಲೆ ಮುಂದೆ ಬಿಟ್ರೆ ನೀನ್ ಯಾರು, ನಿನ್ ಸ್ಥಾನ ಏನು ಅಂತ ಕಂಪ್ಲೀಟ್ ಆಗಿ ಮರ್ತೋಗತ್ತೋ ಏನೋ. ಅಂಥ ತಪ್ಪು ಏನಮ್ಮ ಮಾಡಿದ್ದೀನಿ? ಅಷ್ಟು ರಿಸರ್ಚ್ ಮಾಡಿದ್ದೀನಿ, ಎಲ್ಲರ ಜೊತೆ ಬೆರೀತಿದ್ದೀನಿ. ನಮಗೆ ಒಳ್ಳೇದಲ್ವಮ್ಮ? ಬೆರ್ತಿದ್ದು ಜಾಸ್ತಿ ಆಯ್ತು ಅಂತಾನೆ ವಾಪಸ್ ಕರೀತಾ ಇರೋದು. ನಿನ್ ಸರ್ಕಲ್ ಸರಿಗಿಲ್ಲ ಭೂಪತಿ. ಅದು ನಿನ್ನ ಹಾಳು ಮಾಡ್ತಾ ಇದೆ. ನಿನ್ ಸ್ಟ್ಯಾಂಡರ್ಡ್ನ ನೀನ್ ಬಿಟ್ಕೊಡ್ತಾ ಇದೀಯ ಭೂಪತಿ. ಅರ್ಥ ಮಾಡ್ಕೋ. ನೀನು CEO ಆಗೋದ್ರ ಜೊತೆಗೆ ನೀನ್ ಲೈಫಲ್ಲಿ ಬೇರೆ ಏನೋ ಹೊಸ ಬದಲಾವಣೆ ಆಗೋದಿದೆ ಭೂಪತಿ. ಆಮೇಲೆ ನಿನ್ ಲೈಫ್ ಈಗಿನ ಥರ ಇರೋಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಮ್ಮ? ನೀನ್ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಅಲ್ಲಮ್ಮ, ನನ್ಗಿವ ನೀನು ಈ ಅಮ್ಮನ ಮಾತನ್ನ ತೆಗ್ದಾಕಲ್ಲ ಅಂತ ನಂಬಿದ್ದೀನಿ ಭೂಪತಿ. ಸರಿ, 15 ಡೇಸ್, ಜಸ್ಟ್ 15 ಡೇಸ್ ಅಮ್ಮ. ನಾನು ಮನೆ ಬಿಟ್ಟು ಆ PGಗೆ ಹೋದ್ಮೇಲೆ ನಕ್ಷತ್ರ ಮನೆಯವರು, ಹೋಟೆಲವರು ಅವರೇ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋದು. ಈ 5 ತಿಂಗಳು ನಾನು ಹೇಗೆ ಕಾಲ ಕಳೆದೆ ಅಂತಲೇ ಗೊತ್ತಿಲ್ಲ. ಅವರೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿಸ್ತಾರೆ, ನಾನು ಅವರೆಲ್ಲರನ್ನೂ ಅಷ್ಟೇ ಪ್ರೀತಿಸ್ತೀನಿ. ತುಂಬ ಹಚ್ಕೊಂಡಿದ್ದೀನಿ. ಪ್ಲೀಸ್ ಅಮ್ಮ, ಇದ್ದಕ್ಕಿದ್ದಾಗೆ ಅವ್ರಿಗೆಲ್ಲ ಹೇಳ್ದೆ PG ಖಾಲಿ ಮಾಡ್ಕೊಂಡು ಬಂದ್ಬಿಟ್ರೆ ಹೇಗಿರುತ್ತೆ? ತಪ್ಪಾಗುತ್ತಲ್ವಾ? ಅದಕ್ಕೆ ಅಟ್ಲೀಸ್ಟ್ ಒಂದು 15 ದಿನ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿ ಕಾಲ ಕಳಿಬೇಕಮ್ಮ. ಇಷ್ಟು ದಿನ ನಾನು ಯಾರು ಅಂತ ನಿಜವಾಗ್ಲೂ ಹೇಳ್ದೆ ಅವ್ರಿಗೆ ಸುಳ್ಳು ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕು. ನಾನು ನಿಜವಾಗ್ಲೂ ಯಾರು ಅಂತ ಅವ್ರಿಗೆ ಹೇಳಬೇಕು. ಅವ್ರಿಗೆ ಕ್ಷಮಿಸಿದ ಮೇಲೆ ನಾನು ನಿನ್ನ ಹತ್ರ ಬರ್ತೀನಮ್ಮ. ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ರೆ ಅವ್ರು ನನಗೆ ತೋರಿಸಿರೋ ಪ್ರೀತಿಗೆ ನ್ಯಾಯ ಕೊಟ್ಟಂಗಾಗತ್ತಮ್ಮ. ಏನೂ ಹೇಳ್ದೆ ಕೇಳ್ದೆ ಸುಮ್ಮನೆ ಎದ್ದು ಬಂದ್ಬಿಟ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್, ಜಸ್ಟ್ 15 ಡೇಸ್ ಮೋರ್ ಮಾ. ಜಸ್ಟ್ 15 ಡೇಸ್. ಜಸ್ಟ್ 15 ಡೇಸ್. ಆಮೇಲೆ ಏನು ರೀಸನ್ ಕೊಡದೆ ಮನೆಗೆ ಬರಬೇಕು. ಓಕೆ? ಹಾಂ, ಓಕೆ. ಈಗ ಪ್ಲೀಸ್ ನಕ್ಷತ್ರನ ಒಳಗಡೆ ಕಳಿಸ್ತೀನಿ. ಒಂದೇ ಒಂದು ಸತಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಖುಷಿ ಪಟ್ಬಿಡ್ತಾಳೆ. ಪ್ಲೀಸ್
ಕಳಿಸು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾನು ಕಳಿಸ್ತೀನಿ. ಶ್ವೇತಾ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಸರಿ ಹೋಯ್ತು. ಭೂಪತಿ ಇನ್ನು 15 ದಿವಸದಲ್ಲಿ ಮನೆಗೆ ಬರ್ತಾ ಇದ್ದಾನೆ. ಎಲ್ಲ ಸರಿ ಹೋಗ್ತಿದೆ ಅಲ್ವಾ ಮುನ್ನ? ಹ್ಞೂ ಮೇಡಮ್. ಇನ್ನು 15 ದಿನದಲ್ಲಿ ಶ್ವೇತಾ ಭೂಪತಿ ಇನ್ನೂ ಹತ್ರ ಆಗ್ತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರೆ. ಅಂದಮೇಲೆ ಭೂಪತಿ ಖಂಡಿತ ಈ ಮದುವೆಗೆ ಇಲ್ಲ ಅನ್ನಲ್ಲ. ಹಾ ಮೇಡಮ್. ಎಷ್ಟೊತ್ತು ಮಾಡ್ತೀನಿ ನಕ್ಷತ್ರ? ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಮ್ಯಾಮ್ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಎನಾಫ್ ನಲ್ಲಿ ಏನಕ್ಕೊಳ್ಗ ಅಷ್ಟೊಂದು ಬೈತಿದ್ಯಾ? ನೋಡು ಪಾಪ ಹೇಗ್ ಓಡ್ಕೊ ಬಂದಿದ್ದಾಳೆ ಅಂತ. ನಕ್ಷತ್ರ ನೀನ್ ಕೂತ್ಕೋ. ಪರವಾಗಿಲ್ಲ ಮೇಡಮ್, ಇಟ್ಸ್ ಓಕೆ, ಕೂತ್ಕೋ. ಸ್ವಲ್ಪ ಹೊತ್ತು ಸುಧಾರ್ಕೋ, ನಾನು ಶೋ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸಿ ನಕ್ಷತ್ರ, ಇದು ನಮ್ಗೆ ದೊಡ್ಡ ಚಾಲೆಂಜ್. ನಮ್ಮ FM ಸ್ಟೇಷನ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ 10 ಅವರ್ಸ್ ಕಂಟಿನ್ಯೂಸ್ ಲೈವ್ ಹೋಗ್ತಿದೀವಿ, ಅದು ಸಿಂಗಲ್ ಆರ್ಜೆ. ನಾನ್ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಮೇಡಮ್? ಇವತ್ ಟಾಪಿಕ್ ಅಂತ ಏನಿಲ್ಲ, ಇಡೀ ಸಿಟಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತರ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕಾಲರ್ಸ್ ನ ಕೇಳ್ಬೇಕು. ಹಲೋ, ಹಾ ಹೊರಟ್ಯಾ? ಸರಿ, ಅಡ್ರೆಸ್ ಕೇಳ್ಕೊ. ವಿದ್ಯಾರಣ್ಯಪುರ ಹೋಗು. ಕಾವೇರಿ ಟೆಂಟ್ ಡೆಕೋರೇಷನ್ಸ್ ಅಂತ ಒಂದಿದೆ, ಅಲ್ಲಿ ಹೋಗು. ಹಾ, ಮ್ಯಾಪ್ ಅಲ್ಲಿ ಬರುತ್ತೆ, ಅಡ್ರೆಸ್ ಹಾಕೊಂಡು ಹೋಗು. ಅಲ್ಲಿ ಹೋಗಿ ಕಾಲ್ ಮಾಡು, ಮಿಕ್ಕಿದ್ದೆಲ್ಲ ನಾನು ಹೇಳ್ತೀನಿ. ಹಾ, ಸಾರಿ ಮೇಡಮ್, ಅದು ಭೂಪತಿ. ನೀವು ಮುಂದುವರಿಸಿ. ಚೆನ್ನಾಗಿ ನಡಿಬೇಕು ನಕ್ಷತ್ರ, ನಿನ್ನ ನಂಬಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೀನಿ. ಇಲ್ಲ ಮೇಡಮ್, ಚೆನ್ನಾಗಾಗುತ್ತೆ, ನಾನ್ ಮಾತಾಡ್ತೀನಿ. ಗುಡ್. ನಿನ್ ರೆಕಾರ್ಡಿಂಗ್ ರೂಮ್ಗೆ ಹೋಗು, ಆಲ್ರೆಡಿ ಲೇಟ್ ಆಗಿ. ಮೇಲೆ ಫಸ್ಟ್ ಅವಳು ಫೋನ್ ಕಿತ್ಕೋ, ಅದರಿಂದ ತಾನೆ ಅವಳು ಭೂಪತಿ ಜೊತೆ ಮಾತಾಡ್ತಿರೋದು. ಇವತ್ತಿಡೀ ದಿನ ಅವ್ರಿಬ್ರು ಮಧ್ಯ ಬರೀ ಮೌನ. ಶೋ ಮುಗಿಸಿ ಮನೆಗೆ ಹೋಗೋವರ್ಗು ಭೂಪತಿ ಜೊತೆ ಒಂದು ಮಾತು ಆಡ್ಬಾರ್ದು. ಓಕೆ ಮ್ಯಾಮ್, ನಾನು ಈಗ್ಲೇ ಹೋಗಿ ಫೋನ್ ಕಿತ್ಕೊಂಡು. ಭೂಪತಿ, ಐ ಆಮ್ ಕಮಿಂಗ್. ಟುಡೇ ಇಸ್ ಆರ್ ಡೇ. ನಾನು ನೀನು ಇಬ್ರೆ, ನನಗೆ ಅದೇ ದೊಡ್ಡ ಹಬ್ಬ. ಅಪ್ಪ ಗಣಪತಿ, ನಿನ್ ಪೂಜೆಗ್ ತಯಾರಿ ಮಾಡಕ್ ಬಿಟ್ಟು ಇಲ್ಲಿ ಬಂದ್ ಕೂತಿದೀನಿ ಅಂತ ಸಿಟ್ ಮಾಡ್ಕೋಬೇಡಪ್ಪ. ನನಗ್ ನೀನ್ ಹೇಗ್ ದೇವ್ರೋ, ಇಲ್ಲಿ ಸಂಬಳ ಕೊಡೋ ಶ್ವೇತಾ ಮೇಡಮು ದೇವ್ರಿದ್ದಂಗೆ. ಕರ್ತವ್ಯ ದ್ರೋಹ ಮಾಡಕ್ ಮನ್ಸಾಗ್ದೆ ಬಂದಿದೀನಿ. ನೋಡು, ಇಲ್ಲಿ ನನ್ ಕೆಲ್ಸ, ಅಲ್ಲಿ ನನ್ ಫ್ರೆಂಡ್ ಭೂಪತಿ ಕೆಲ್ಸ, ಎರಡು ಯಾವ ವಿಜ್ಞಾನ ಇಲ್ದೆ ನಡೆಯೋ ತರ ನೀನೇ ನೋಡ್ಕೋಬೇಕು. ನಿನ್ನೆ ನಂಬಿದೀನಿ, ಎಲ್ಲ ನಿನ್ ಕೈಲಿದೆ. ಶುರು ಮಾಡ್ಬೋದಾ? ಮ್ಯಾಮ್. ಮೇಡಮ್, ಒಂದ್ ನಿಮಿಷ. ಹಲೋ ಮಿಸ್ಟ್ರಿ, ಡೆಕೋರೇಷನ್ ಅಂಗಡಿ ತಲುಪ್ತೀಯಾ? ಸರಿಯಾಗಿ ಕೇಳಿಸ್ಕೊ, ಅಲ್ಲಿ ಓನರ್ ಮುಖೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಮಾತಾಡೋ. ಪ್ರತಿ ವರ್ಷ ನಾವಲ್ಲೇ. ಮೇಡಮ್, 10 ಗಂಟೆಗೆ ಶೋ ಅಂದ್ರೆ 10 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ಏನ್ ನೀನು ಸ್ಟುಡಿಯೋ ಒಳಗ್ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಇವಾಗ್ಲೇ ಆಫ್ ಮಾಡ್ತೀನಿ. ಮೇಡಮ್, ಭೂಪತಿ ಜೊತೆ ಕಾಲಲ್ಲಿ. ಇವತ್ತಷ್ಟೇ ಸಿಸ್ಟಮ್ ಕರೆಕ್ಟ್ ಆಗಿ ಏನೇನೋ ಇಶ್ಯೂ ಆಗಿದೆ, ಅದ್ರ ಮೇಲೆ ನೀನ್
ಮೊಬೈಲ್ ಯೂಸ್ ಮಾಡ್ತಿದ್ಯಾ. ಶ್ವೇತಾ ಮ್ಯಾಮಿಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಸೊ ನೋ ಮೊಬೈಲ್. ಹಲೋ, ನೀವು ಸ್ವಿಚ್ ಆಫ್ ಮಾಡಿ. ಹಾ ಮ್ಯಾಮ್. ಅಯ್ಯೋ ದೇವ್ರೆ, ಭೂಪತಿ ಇಷ್ಟಕ್ಕೆಲ್ಲ ಒಪ್ಪಿದ್ದೆ ನಾನ್ ಕಾಲ್ ಮಾಡಿ ಮಾಡಿ ಎಲ್ಲಾನು ಹೇಳ್ಕೊಡ್ತೀನಿ ಅಂತ. ಆದ್ರೆ ಇವಾಗ ಮೊಬೈಲೇ ಇಲ್ಲ. ಗಣೇಶ, ನಿನ್ ಕೈ ಮುಗ್ದು ಇನ್ನೂ 5 ನಿಮಿಷನೂ ಆಗಿಲ್ಲ, ಅಷ್ಟ್ರಲ್ಲಿ ಇಷ್ಟ ದೊಡ್ಡ ವಿಜ್ಞಾನ. ಹೀಗ್ ಮಾಡ್ಬೇಡಪ್ಪ, ಭೂಪತಿ ಕಷ್ಟ ಆಗುತ್ತೆ. ಒದ್ದಾಡ್ತಿದ್ದಾನೆ, ಏನಾದ್ರೂ ದಾರಿ ತೋರ್ಸು ಪ್ಲೀಸ್. ಏನ್ ಇನ್ನೂ ಶೋ ಸ್ಟಾರ್ಟ್ ಮಾಡಿಲ್ವಾ? ಆಲ್ರೆಡಿ ಟೈಮ್ ಆಯ್ತು. ಹಾ ಮ್ಯಾಮ್. ನಕ್ಷತ್ರ, ಸ್ಟಾರ್ಟ್ ಮಾಡು. ಗುಡ್ ಲಕ್ ನಕ್ಷತ್ರ. ಐ ನೋ, ನಾನು ಅನ್ಕೊಂಡಿರೋದಕ್ಕಿಂತ ಶೋ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ. ಟೆನ್ಷನ್ ಮಾಡ್ಕೋಬೇಡ, ಚೆನ್ನಾಗಿ ಮಾಡು. ಆಲ್ ದಿ ಬೆಸ್ಟ್. ದೋಸ್ತ, ಏನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಅವಳ ಹಂಗೆ ದೋಸ್ತ್, ಯಾವಾಗ್ಲೂ ಅವಳ ಫೋನ್ ನ ಚಾರ್ಜ್ಗೆ ಹಾಕೊಳ್ಳಲ್ಲ. ನಮ್ಗೆ ಇದ್ದಿದ್ದೊಂದೇ ಲಾಸ್ಟ್ ಆಪ್ಷನ್ ತಾನೆ. ಅವಳು ನಮಗ್ ಕಾಲ್ ಮಾಡಿ ಹೇಳ್ತಾಳೆ, ಆಮೇಲೆ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಅಂತ. ಈಗ ಅವಳೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ನಾವ್ ಏನ್ ಮಾಡ್ಬೇಕು? ನಕ್ಷತ್ರ, 3, 2, 1 ಗೋ.